ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕೋಟೆನ್ಗಲ್. ಇವತ್ತು ನನ್ನ ಅಮ್ಮ ಬ್ಯಾಂಗ್ಳೂರಿಗೆ ಬಂದಿದ್ದಾರೆ. ಈ ಒಂದು ಬ್ಲಾಗ್ ಶನಿವಾರದ್ದು. ನಾನು ನನ್ನ ಅಮ್ಮನ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ. ಸೊ ಇದು ಯಾವುದು ಬೇರೆ ದೇವಸ್ಥಾನ ಅಲ್ಲ, ನಮ್ಮ ಮನೆ ಪಕ್ಕದಲ್ಲೇ ಇರುವ ಗಾರೆಪಾಲೆ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ. ಇಲ್ಲೇ ಪಕ್ಕದಲ್ಲಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲೇ ಸಾಯಿಬಾಬಾ ಟೆಂಪಲ್ ಕೂಡ ಇದೆ. ಅಮ್ಮನಿಗೆ ದೇವಸ್ಥಾನ ಬರೋದಂದರೆ ತುಂಬಾ ಇಷ್ಟ, ಯಾಕೆಂದರೆ ಇಲ್ಲಿ ಬಂದಾಗ ಅವರಿಗೊಂದು ನೆಮ್ಮದಿ ಸಿಗುತ್ತೆ ಅಂತ ಹೇಳಿ. ನನ್ನಮ್ಮ ಇದಕ್ಕಿಂತ ಮೊದಲೇ ಬ್ಯಾಂಗ್ಳೂರಿಗೆ ಬಂದಿದ್ದರು. ಅಮ್ಮ ಅಪ್ಪ ಫ್ಯಾಮ್ಲಿ ಎಲ್ಲ 1-2-3 ಸತಿ ಬಂದು ಹೋಗಿದ್ದರು. ಆಗ ನಾನು ಯಾವುದೇ ವ್ಲಾಗ್ ಮಾಡಿರಲಿಲ್ಲ. ಈ ಸತಿ ಸಡನ್ ಸರ್ಪ್ರೈಸ್, ಅವರು ತಂಗಿ ಮನೆಗೆ ಅಂತ ಹೇಳಿ ಬಂದಿದ್ದರು. ಹಾಗೆ ಇಲ್ಲಿ ನನ್ನ ಹತ್ರನೂ ಬಂದಿದ್ದಾರೆ. ಹಾಗೆ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆಂದರೆ ಇನ್ನೊಂದು ವಿಷಯ ಏನಂದರೆ, ನನ್ನದು 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದೆ. ನನಗೆ ಅದನ್ನು ನೋಡಿ ತುಂಬ ಖುಷಿ ಆಯಿತು. ನಿಮ್ಮದು ಈ ಸಪೋರ್ಟ್ ಮಾಡೋದನ್ನು ನೋಡಿ ಕೂಡ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸಿ, ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವಾಗ ನಾವು ಅಲ್ಲಿ ದರ್ಶನ ಮಾಡಿ ಈ ಕಡೆ ಸಾಯಿಬಾಬಾ ಟೆಂಪಲ್ಗೆ ಬಂದಿದ್ದೀವಿ. ಸೊ ದೇವಸ್ಥಾನಕ್ಕೆ ಹೋದಾಗ ನನಗಂತೂ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಒಂದು ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ನಮ್ಮಲ್ಲಿ ಮೂಡುತ್ತೆ. ಹಾಗೆ ಅಮ್ಮ ಕೂಡ ದೇವಸ್ಥಾನಕ್ಕೆ ಬರೋದಂತ ಹೇಳಿದ್ರೆ ಅವರಿಗೂ ತುಂಬ ಖುಷಿ ಆಗುತ್ತೆ. ಹಾಗೆ ಅವ್ರನ್ನ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ. तेरे नाम की पहन के माला, सीने में भक्ति की सुलगा के ज्वाला। ओ साईं तेरे नाम की पहन के माला, सीने में भक्ति की सुलगा के ज्वाला। शिरडी वाले के चरणों में जाओ, सुख को पाओ और दुख को भगाओ साईनाथ। ಗೈಸ್, ಹಾಗೆ ಅಲ್ಲಿ 2 ದೇವಸ್ಥಾನನ ನೋಡಿಕೊಂಡು ಈ ಕಡೆ ಪಕ್ಕದಲ್ಲೇ ಇರುವ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀನಿ. ಯಾಕೆಂದರೆ ಇವತ್ತು ಶನಿವಾರ, ಇಲ್ಲಿ ಪೂಜೆ ಇರುತ್ತೆ. ಭಕ್ತಾದಿಮನಿಗಳು ಕೂಡ ಜಾಸ್ತಿ ಬಂದಿರ್ತಾರೆ. ಹಾಗೆ ಅಮ್ಮನ ಕರ್ಕೊಂಬಂದಿದ್ದೀನಿ. ಅಲ್ಲಿ ನಾರ್ಮಲ್ ಪೂಜೆ ಇರುತ್ತೆ. ಹೋದಾಗ ಆ ದೇವಸ್ಥಾನದಲ್ಲಿ ಹೀಗೆ ಆರತಿ ಮಾಡಿ ಪೂಜೆ ಇರುತ್ತೆ. ಸಾಯಿಬಾಬಾ ಟೆಂಪಲಲ್ಲೂ ಗುರುವಾರ ಹೋಗಿದರೆ ಜನ ಜಾಸ್ತಿ ಬಂದಿರ್ತಾರೆ, ಮತ್ತು ಪೂಜೆ ಎಲ್ಲ ಇರುತ್ತೆ. ನಾರ್ಮಲಾಗಿ ಅಲ್ಲಿ ದೇವರಿಗೆ ದೀಪ ಹಚ್ಚಿ ಪ್ರಸಾದ ಇಟ್ಟಿದ್ದರು. ಹಾಗೆ ಇಲ್ಲಿ ಆಂಜನೇಯ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ. ನೋಡಿ, ಇಲ್ಲಿ ತುಂಬ ಮಂದಿ ಜನ ಇದ್ದಾರೆ. ಹಾಗೆ ಪೂಜೆ ಎಲ್ಲ ನಡೀತಾ ಇತ್ತು. ಅಮ್ಮಂಗೂ ಕರ್ಕೊಂಬಂದೆ. ಅವರು ಇಲ್ಲಿ ದೇವಸ್ಥಾನಕ್ಕೆ ಬಂದು ತುಂಬ ಖುಷಿ ಆಯಿತು ಅವರಿಗೆ. ಒಳಗಡೆ ಎಲ್ಲ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ನವಗ್ರಹಗಳಿಗೆ ಪ್ರದಕ್ಷಿಣೆ ಹಾಕ್ಕೊಂಡು, ಹೊರಗಡೆ ಹಾಗೆ ಕಟ್ಟೆ ಇತ್ತು, ಕಟ್ಟೆಗೂ ಪ್ರದಕ್ಷಿಣೆ ಹಾಕ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತು ಅಮ್ಮ ಏನೋ ಬೇಡ್ತಾಯಿದ್ರು. ನಂಗೆ ಗೊತ್ತಿಲ್ಲ, ಅವರು ಎಲ್ಲ ದೇವರ ಮುಂದೆನೂ ತುಂಬ ಹೋಗಿ ಬೇಡ್ತಾಯಿದ್ರು. ಏನನ್ನ ಬೇಡ್ತಾರೆ ಅಂತ ಗೊತ್ತಾಗಿಲ್ಲ. ಅಂತೂ ಒಂದು ಮಕ್ಕಳಿಗೋಸ್ಕರ ಬೇಡ್ತಾರೆ ಅಂತ ಗೊತ್ತಿತ್ತು. ಹಾಗೆ ನಾವೆಲ್ಲ ಆದರೆ ನಾರ್ಮಲಾಗಿ ಬೇಡ್ತೀವಿ, ಅಪ್ಪ ಅಮ್ಮ ಚೆನ್ನಾಗಿರಲಿ, ಮತ್ತು ನಮಗೆ ಒಂದು ಒಳ್ಳೆ ಕೆಲಸ ಸಿಗಲಿ, ಆಮೇಲೆ ಅದರಲ್ಲಿ ಹಾಗಾಗಲಿ ಹೀಗಾಗಲಿ, ನಾವು ಮುಂದೆ ಹಾಗಾಗಬೇಕು ಅಂತೆಲ್ಲ ಬೇಡ್ಕೊತೀವಿ. ಆದರೆ ತಾಯಂದಿರು ಯಾವತ್ತೂ ನಮ್ಮ ಮಕ್ಕಳಿಗೋಸ್ಕರ ಬೇಡ್ಕೊತಾರೆ, ಮನೆಗೋಸ್ಕರ ಬೇಡ್ಕೊತಾರೆ. ಮಕ್ಕಳು ಏನೇ ತಪ್ಪು ಮಾಡಿದ್ರೂ ಅವರಿಗೆ ಮಾಡಿರೋ ತಪ್ಪಿಗೆ ಕ್ಷಮೆ ಕೊಟ್ಟು ಮುಂದೆ ಚೆನ್ನಾಗಿರಲಿ ಅಂತೇಳಿ ಬೇಡ್ಕೊತಾರೆ. ನನಗೆ ಅವರನ್ನು ನೋಡುವಾಗ ತುಂಬ ಭಾವುಕಳಾದೆ ನಾನು. ಯಾಕೆಂದರೆ ಅವರು ನಿಜವಾಗ್ಲೂ ಗ್ರೇಟ್ ತಾಯಂದಿರು. ಅವ್ರ ಬಗ್ಗೆ ಹೇಳಬೇಕಂದ್ರೆ ಏನೂ ಮಾತೇ ಇಲ್ಲ. ಯಾಕೆ ಅಷ್ಟು ಗ್ರೇಟ್, ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತು ಕೆಲವರು ತಾಯಿಯವರು ಇದ್ರೂ ಅವರನ್ನು ಕೇರ್ ಮಾಡಲ್ಲ, ತುಂಬ ನೆಗ್ಲೆಕ್ಟ್ ಮಾಡ್ತಾರೆ. ಆದರೆ ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ. ತಾಯಿ ಬೆಲೆ ಗೊತ್ತಾಗೋದೇ ಅವರು ಇಲ್ಲದಾಗ ಮಾತ್ರ ತಂದೆ ತಾಯಿ ಬೆಲೆ ಗೊತ್ತಾಗೋದು ನಮಗೆ. ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಹೊರಗಡೆ ಒಂದು ಆಂಟಿ ಎಳ್ನೀರು ಮಾಡ್ತಾಯಿದ್ರು. ಅಲ್ಲಿಗೆ ಎಳ್ನೀರು ಕುಡಿಯೋಕ್ಕೆ ಬಂದಿದ್ದೀವಿ. ಸೊ ನನಗೆ ಈ ಆಂಟಿನ ನೋಡಿ ತುಂಬಾ ಖುಷಿ ಆಯಿತು. ಒಂದು ಹೆಣ್ಣು ಎಷ್ಟು ನಿಸ್ವಾರ್ಥಿಯಾಗಿರ್ತಾರೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿ. ನೋಡಿ, ಒಂದು ಮನೆ ನಡೆಸೋದಕ್ಕೋಸ್ಕರ, ಮತ್ತು ಅವರ ತಂದೆ ತಾಯಿ ಆಗಿರ್ಬೋದು, ಮಕ್ಕಳನ್ನು ನೋಡ್ಕೊಳ್ಳೋಕ್ಕೋಸ್ಕರ ಯಾವ ಕೆಲಸನಾದರೂ ಮಾಡ್ತಾರೆ ನೋಡಿ. ಇಲ್ಲಿ ಇವರನ್ನು ನೋಡಿದಾಗ ನನಗಂತೂ ತುಂಬ ಖುಷಿ ಆಯಿತು. ಇಷ್ಟು ಕಷ್ಟಪಟ್ಟು ಇಲ್ಲಿ ಎಳ್ನೀರನ್ನ ಮಾರ್ಕೊಂಡು, ಬಿಸಿಲಾಗಲಿ ಮಳೆ ಆಗಲಿ ಚಳಿ ಆಗಲಿ ಕಷ್ಟಪಟ್ಟು ಕೆಲಸ ಮಾಡಿ ಅವರ ಮನೇನ ನಡೆಸ್ಕೊಂಡು ಹೋಗ್ತಾರೆ. ಇದು ನೋಡಿ ನನಗೆ ತುಂಬ ಖುಷಿ ಆಯಿತು. ಸೊ ಅಲ್ಲಿ ಎಳ್ನೀರನ್ನು ಕುಡಿದು ಅಮ್ಮ ಮತ್ತೆ ಮುಂದೆ ಹೋಗುವಾಗ ಪಾನಿಪುರಿ ತಿನ್ನೋಣ ಅಂತ ಅಂದರು. ಹಾಗೆ ನಾನು ಅವರಿಗೆ ಪಾನಿಪುರಿ ಇಷ್ಟ ಅಂತ ಹೇಳಿ ಇಲ್ಲಿ ಪಾನಿಪುರಿ ಕೊಡಿಸ್ತಾ ಇದ್ದೀನಿ. ಸೊ ಪಾನಿಪುರಿ ತಿಂದು ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.